ಓಹೋ ಏನು ಮುನಿಯಮ್ಮ ಮತ್ತೆ ಪಂಕಜ್ ಅವರು ಈ ಕಡೆ ಭತ್ತದ ಗದ್ದೆ ಕಡೆ ಬಂದ್ಬಿಟ್ಟಿದ್ದೀರಾ? ನೋಡು ಇಷ್ಟು ಮಳೆ ಆದ್ರೂ ಯಾರು ಗದ್ದೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರತ್ಲಾಗೆ. ಇನ್ನು ಟಿಲ್ಲರ್ ಹೊಡೆದಾಗ ಅವೆಲ್ಲ ಮಾಡಿಲ್ವಲ್ಲಮ್ಮ? ಹೂನಕ್ಕ, ನೋಡು ಇತ್ಲಾಗ ಮಳೆನೇ ಇಲ್ಲ ಅತ್ಲಾಗೆ. ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಳೆ ಆಗ್ತೈತೆ. ಟಿಲ್ಲರ್ ಹೊಡ್ಕೊಂಡು ಆದ್ರೆ ನಾಟಿ ಮಾಡ್ತಾರೆ. ನಮ್ಮ ಕಡೆ ನೋಡು ಮಳೆನೇ ಇಲ್ಲ. ಆದ್ರೆ ನೋಡು ಸ್ವಲ್ಪ ಜಿನಿ ಜಿನಿ ಅದಕ್ಕೆ ಮಳೆ ಆಗುತ್ತೆ ಕಣೆ ಅಕ್ಕ. ಧಾರಾಕಾರ ಮಳೆ ಏನಿಲ್ಲ ಅತ್ಲಾಗೆ. ಏನ ಅಮ್ಮ ಪಂಕಜ, 3ನೇ ತಾರೀಕು ನಿನ್ನೆಯಿಂದ ಅಸಲೆ ಮಳೆ ಶುರು ಆಗತ್ತೆ ಅತ್ಲಾಗೆ. ಬೇರೆ ಕಡೆ ದಟಪಟ ಅಂತ ಜೋರಾಗಿ ಸಿಡ್ಲು ಹುಡುಗು ಸಹಿತ ಮಳೆ ಬಂದತ್ಲಾಗೆ. ನೋಡು ಜೋರಾಗಿ ಎಲ್ಲ ಕಡೆ ಮಳೆ ಆಗ್ತೈತೆ. ಇತ್ಲಾಗ ಆಗುತ್ತೆ ಬಿಡು. ಅವಾಗ ನಾವೆಲ್ಲ ಗದ್ದೆ ಗಿದ್ದೆ ಮಾಡೋಕೆ ಅನುಕೂಲ ಆಗುತ್ತೆ. ಈ ಸರಿ ನಾನು ಭತ್ತನೇ ಹಾಕಿನ ಅತ್ಲಾಗೆ. ಅಯ್ಯ ಅದಕ್ಕೇನಂತಕ್ಕ, ಭತ್ತನೇ ಹಾಕು, ಯಾರು ಬೇಡ ಅಂತಂದ್ರು. ಚೆನ್ನಾಗಿ ಬೆಳೆ ಅಷ್ಟೇ. ಕಣಮ್ಮ, ಈ ಸರಿ ಭತ್ತಕ್ಕೆ ಭಾಳ ರೇಟ್ ಐತಂತೆ, ರೇಟ್ ಬರುತ್ತಂತೆ. ಅದಕ್ಕೆ ನಾನು ಈ ಸರಿ ಪಕ್ಕದವ್ರದ್ದು ಗದ್ದೆ ತಗೊಂಡತ್ಲಾಗೆ ಗುತ್ತಿಗೆ ಮಾಡೋಣ ಅಂತಿದ್ದೀನಿ. ಚೆನ್ನಾಗಿ ಭತ್ತ ಬೆಳೆದ್ಬಿಟ್ರೆ ಒಂದು ಎಕರೆ ಚೆನ್ನಾಗಿ ಬೆಳೆದ್ಬಿಡೋಣ ಅತ್ಲಾಗೆ. ಇನ್ನೊಂದು ಎಕರೆ ತಗೊಂಡು ಅದ್ರಾಗೂ ಚೆನ್ನಾಗಿ ಬೆಳೆದು ಒಂದು ಮೂಟೆ ವರ್ಷಕ್ಕಾಗಷ್ಟು ಇಟ್ಕೊಂಡು ಉಳಿದವೆಲ್ಲ ಮಾರಾಕ್ ಬಿಡ್ತೀವಿ ಅತ್ಲಾಗೆ. ಹಂಗೆ ನಾನು ಥಿಂಕ್ ಮಾಡಿದ್ದೀನಿ. ಭಾಳ ಒಳ್ಳೇದು ಅತ್ಲಾಗೆ. ಈ ಸರಿ ಅಷ್ಟೇ ಮಳೆಗೆ ಮೀನು ಮರ ಹತ್ತ ನಾನು ನೋಡ್ಬೇಕಂತ ಅನ್ಕೊಂಡಿದ್ದೀನಿ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಅವತ್ತು ಕಾತರದಿಂದ ಕೂತೀನಿ. ಅಷ್ಟೇ ಮಳೆ ಅಂತಂದ್ರೆ ಸುಮ್ಮನೆಲ್ಲಮ್ಮ, ಭಾಳ ದೊಡ್ಡ ಮಳೆ ಅಂದರೆ ದೊಡ್ಡ ಮಳೆ. ಹೌದೇನಕ್ಕ? ಅಷ್ಟು ದೊಡ್ಡ ಮಳೆನೆ? ಏನು ಹಂಗೆ ಅಷ್ಟು ದೊಡ್ಡ ಮಳೆ ಅಂತ ಹೇಳ್ಬಿಟ್ಟು ಅದ್ರ ಇತಿಹಾಸನ ಗೊತ್ತೈತೆ? ಅಷ್ಟೇ ಮಳೆಗೆ ನೋಡು ಮೀನುಗಳು ಮರದಂತೆ ಆ ಪಾಟಿ ಮಳೆ ಬರುತ್ತಂತೆ. ಅಷ್ಟು ಖುಷಿ ಇರುತ್ತೆ ಮೀನುಗಳಿಗೆ. ಆಮೇಲೆ ಈ ಅಷ್ಟೇ ಮಳೆಗೆ ಅಣಬೆಗಳು ಇದಾವಲ್ಲ, ನೆಲದಿಂದ ಉಬ್ಕೋದು, ಸಿಡ್ಲು ಹುಡುಗು ಜಡ ಬಡ ಅಂತ ಹೊಡೆಯಲ್ಲ, ಸಿಡಿದು ಬಡ್ತ ಶಬ್ದಕ್ಕೆ ನೆಲದಿಂದ ಅಣಬೆಗಳು ಉಬ್ಬಿಡ್ತವೆ. ಮೊಟ್ಟೆ ಅಣಬೆ ಹುಡ್ತವೆ, ಬೇರೆ ಅಣಬೆ ಹುಡ್ತವೆ. ಇದು ಒಂಥರ ಅಣಬೆ ಸುಗ್ಗಿ. ಇವಾಗ ಚೆನ್ನಾಗಿ ಬೆಳಗಿನ ಜಾವನೇ ಅಷ್ಟೊತ್ತಿಗೆ ಬೆಳಕಾರ್ದಂಗೆ ಎಲ್ಲಿ ಉತ್ತಪತ್ತ ಇರ್ತಲ್ಲ ಮೃದುವಾದ ಜಾಗ, ಅಲ್ಲೆಲ್ಲ ಸಿಡ್ಲು ಇಲ್ಲಿ ಹೊಡೆದ್ಬಿಟ್ರೆ ಅಣಬೆ ಹುಡುಕ್ತವೆ. ಅದನ್ನ ತಗೊಂಬಂದು ಒಂಚೂರು ಕಾಳು ಗೀಳು ಹಾಕಿ, ಆಲೂಗಡ್ಡೆ ಹಾಕಿ, ಒಳ್ಳೆ ಸಾಂಬಾರು ಮಾಡ್ಕೊಂಡು ಮುದ್ದೆ ಜೊತೆ ಊಟ ಮಾಡ್ತಿದ್ರೆ ಹೆಂಗಿರ್ದು ಗೊತ್ತೆ. ಇದ್ರ ಮುಂದೆ ಮಟನು ಬೇಡ, ಮಟನು ಬೇಡ, ಚಿಕನು ಬೇಡ ಅತ್ಲಾಗೆ. ಅಷ್ಟು ಚೆನ್ನಾಗಿರುತ್ತೆ ಇದು ಅಣಬೆ. ಸುಮ್ಮನಿರಕ್ಕ, ಇವಾಗ ಶ್ರಾವಣ, ಎಲ್ಲ ಮಟನು ಎಲ್ಲ ಚಿಕನು. ಅಣಬೆ ತಿನ್ಕೊಂಡು ಇರ್ಬೇಕಷ್ಟೇ. ನಾವು ಮಟನು ತಿನ್ನೋದು ಶ್ರಾವಣದಾಗ, ನಿನಗೆ ಗೊತ್ತಿರಲಿ. ಅಯ್ಯ ನೀನು ಏನು ತಿನ್ನು ಅಂತ ಹೇಳಿದ್ರೆ ಹಂಗಿರುತ್ತೆ ಅಂತ ಹೇಳಿದ್ದು, ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟಿತ್ತು. ಅದಕ್ಕೆ ಸರಿ ನಿಮ್ಮ ಯಜಮಾನ್ರು ಅಷ್ಟೇ ಅಷ್ಟೇ ಮಳೆ ಅಲ್ಲ, ನಿಮ್ಮ ಯಜಮಾನ್ರಿಗೆ ಗೊತ್ತಲ್ಲ. ಇನ್ನು ಹೋಗ್ತಾ ನೋಡಿ ಸಿಡ್ಲು ಹೊಡಿಗೆ ಅಂತ ಕಾಯ್ತಿರ್ತಾರೆ ಎಲ್ಲ ಜನಗಳು ಅಷ್ಟೇ. ಎಲ್ಲ ಸಿಡ್ಲು ಹೊಡಿಗೆ ಅಂತ ಕಾಯ್ತಿದ್ದಾರೆ. ಜಾಗಗಳು ಗೊತ್ತೈತಲ್ಲ, ಸುಮ್ಮನೆ ಬೆಳಗ್ಗೆ ಅಷ್ಟೊತ್ತಿಗೆ 5:30 ಎದ್ದು ಹುಡ್ಕೊಂಡು ಹೋಗ್ತಿರ್ತಾರೆ ಅತ್ಲಾಗೆ. ಪಟ್ಟಣದಲ್ಲೆಲ್ಲ ಕೆಜಿಗೆ 500-600 ರೂಪಾಯಿ ಐತೆ ಅಣಬೆ, ಬೇರೆ ಅಣಬೆ ಗೊತ್ತೇ ನಿಂಗೆ? ಸಿಕ್ಕಿದ್ರೆ ಸೀರುಂಡೆ, ಸಿಕ್ಕಿದ್ರೆ ಸಾಕು ಮಾಡ್ಕೊಂಡು ಉಂಡನೆ ಅನ್ಸುತ್ತೆ. ಎಲ್ಲ ಮುನಿಯಮ್ಮ, ನಿಮಗೇನಾದ್ರು ಸಿಕ್ಕರೆ ಅಣಬೆನ ನಮ್ಗೊಂದೆರಡು ಕೊಡ ಅತ್ಲಾಗೆ. ನಾವು ಅಷ್ಟೇ ಅಣಬೆ ಸುಗ್ಗಿನಾಗೆ ಚೆನ್ನಾಗಿ ಊಟ ಮಾಡ್ಕೊಂಡ್ಬಿಡ್ತೀವಿ ಅತ್ಲಾಗೆ. ಒಂದು ಕೆಜಿ ಅಷ್ಟೇನು ಬೇಡ ಅತ್ಲಾಗೆ. 2 ದೊಡ್ಡ ಅಣಬೆ ಸಿಕ್ಕರೆ ಒಂಚೂರು ಕರೆದು ಕೊಡಮ್ಮ ಅತ್ಲಾಗೆ. ನಮಗೆ ಸಿಕ್ಕರೆ ನಾವು ನಿಮಗೆ ಕೊಡ್ತೀವಿ. ಆಯಿತು, ಬೇರೆ ಮೇನಾಗಲಿ ಮೊಟ್ಟೆ ಅಣಬೆನಾದ್ರು ಸಿಕ್ಕಲಿ ದೊಡ್ಡವೇ ತಂದು ಹಾಡ್ಕೊಂಬಂದು ನಿಮ್ಗೊಂದೆರಡು ಕೊಡ್ತೀವಿ ಬಿಡ ಅತ್ಲಾಗೆ, ಮಾಡ್ಕೊಂಡು ಉಂಡಿರಂತೆ. ಅತ್ಲಾಗೆ ಆ ಹುಲಿಕಲ್ಲು, ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ, ಸಾಗರ ಆ ಭಾಗದಲ್ಲೆಲ್ಲ, ಚಿಕ್ಕಮಗಳೂರು, ಯರ್ನಾಪುರ, ಕೊಪ್ಪ, ಶೃಂಗೇರಿ ಈ ಭಾಗದಲ್ಲೆಲ್ಲ ಧಾರಾಕಾರ ಮಳೆ. ಡ್ಯಾಮ್ ಅಂತೂ ತುಂಬ ಹರಿತೈತೆ ಅತ್ಲಾಗೆ. ಗಾಜನೂರು ಡ್ಯಾಮು ತುಂಬೈತೆ, ಭದ್ರಾ ಡ್ಯಾಮು ತುಂಬೈತೆ ಅತ್ಲಾಗೆ. ತುಂಬತ್ತೆ, ಒಳಗೆ ನೀರು ಬಿಟ್ಟವ್ರೆ. ಅತ್ಲಾಗಂತೂ ಧಾರಾಕಾರ ಮಳೆ. ನೋಡಿ ಇತ್ಲಾಗ ಒಂಚೂರು ಹಂಗೆ ಬಂದ ಅತ್ಲಾಗೆ ಕೊಚ್ಚ ಮಳೆ ಆಗಿರೋ ಅತ್ಲಾಗೆ. ಈ ಸರಿ ಅಷ್ಟೇ ಮಳೆ ನೋಡು ಅತ್ಲಾಗೆ ಚೆನ್ನಾಗಿ ಮಳೆ ಆಗುತ್ತೆ. ಒಂದೊಂದು ಭತ್ತ ಹಾಕ್ತೀನಿ. ಅಗಳಕ್ಕ ನೀನು ಬೆಳಿಗ್ಗೆ ಭತ್ತನ ಬಿಡತ್ಲಾಗೆ. ಅತ್ಲ ತೋಟನೂ ಮಾಡ್ಕೊಂಡು ಇತ್ಲಾಗ ಭತ್ತದ ಗದ್ದೆನ ಹೆಂಗಕ್ಕ ಮಾಡ್ತೇವೆ ನೀವು? ಮನಸ್ಸಿದ್ದ ಮಾರ್ಗ ಅಂತ ಮಾತು ಕೇಳಿದ್ವಿ ನೀನು. ತೋಟದ ಹೆಂಗೆ ಇರುತ್ತೆ ಅತ್ಲಾಗೆ, ಭತ್ತದ ಗದ್ದೆ ಮಾಡ್ಬೇಕಮ್ಮ ಈ ಸರಿ. ನನಗೇನೋ ಬಂದ್ಬಿಡೈತೆ ಭತ್ತದ ಗದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಅತ್ಲಾಗೆ ಮಾಡೇ ಮಾಡ್ತೀವಿ. ಭತ್ತ ಬೆಳಿತೀವಿ. ಏನೇ ಅಮ್ಮ ಭತ್ತ ತೋಟ ಅಂತ ಹೇಳ್ಬಿಟ್ಟು ಬಲ್ಜೋರ ಮಾತಾಡ್ತಿದ್ದೀರಾ? ಬೆಳಗ್ಗೆ ಗದ್ದೆ ಕಡೆಗೆ ಬೇರೆ ಬಂದ್ಬಿಟ್ಟಿದ್ದೀರಾ? ಆ ಕಡೆ ಪುಟ್ಟಂಗಜ್ಜಿ ಬಂತು. ಇದೇನಜ್ಜಿ ಇತ್ಲಾಗೆ ಚಳಿಯಾಗೆ ಹಿಂಗೆ ಬಂದಿದೆ ನೀನು? ಸರ್ಟಿಫಿಕೇಟ್ ಹಾಕೊಂಡು ಬರೋದಲ್ವ ನೀನು? ನಾವೇನು ಇನ್ನೂ ವಯಸ್ಸಿನಾಗಿದ್ದೀವಿ, ನಮ್ದಂಗೆ ತಡೀತೀವಿ, ನೀನಾದ್ರು ತಡ್ಕೋಬೇಕಲ್ಲ. ತಲೆಗೆ ಮಪ್ಲರು ಸೊಟ್ರ ಹಾಕೊಂಬರೋದು ಬಿಟ್ಬಿಟ್ಟು ಹಿಂಗೆ ಚಳಿ ಹಿಂಗೆ ನಡ್ಕೊಂಬಂದಿದೆ ನೋಡಿ ನೀನು. ಸುಮ್ಮನೆ ಇರತ್ಲ ನೀನು. ಬಲು ಮಾತಾಡ್ತಾಳೆ ಇವಳು, ಅಲ್ಮೇದು ಅಂತ ಇದ್ದಾಳಲ್ಲ ಇವಳು, ಬಲು ಮಾತಾಡ್ತಾಳತ್ತಾಗೆ. ಈ ಥರ ಚಳಿನ ಮಳೆನ ಇದು ಬಿಸಿ ಗಾಳಿನ ಎಷ್ಟು ತಡ್ಕೊಂಡಿದ್ದಾವೆ ನಾವು ಅದ್ಲಾಗೆ. ಈ ಥಂಡಿ ಗಾಳಿಗೆ ನಾವು ಜೀವನ ಮಾಡಿದ್ದೀವಿ ಭಾಳಷ್ಟು ವರ್ಷ, ನನಗಾಳಕ್ಕೆ ಬರಬೇಡ ನೀನು. ಏನೋ ಭತ್ತ ಗದ್ದೆ ಅಂತ ಏನೋ ಹೇಳ್ತಿದ್ದಲ್ಲ ಹೇಳತ್ಲಾಗೆ. ಏನಿಲ್ಲ, ನಾನು ಈ ಸರಿ ಚೆನ್ನಾಗಿ ಭತ್ತ ಬೆಳೆ ಅಂತ ಮಾತಾಡ್ಕೊಳ್ತಿದ್ನ. ನಾನು ಮತ್ತೆ ಕೇಳ್ಬಿಡತ್ಲಾಗೆ ಈ ಮುನಿಯಮ್ಮ ಅಷ್ಟೇ ನಾನು ಭತ್ತ ಬೆಳಿತೀನಿ ಅಂತೇಳಿ ಏನೋ ಸಂಕಲ್ಪ ಮಾಡೋತ್ಲಾಗೆ. ಅದಕ್ಕೆ ಬೆಳೆಯಮ್ಮ ಯಾರು ಬೇಡ ಅಂತಂದ್ರೆ ಅಂತ ಹೇಳ್ತಿದ್ದೆ. ಅಷ್ಟೊತ್ತಿ ನೀನು ಬಂದೆ.
ಪುಟ್ಟಂಗಜ್ಜಿ ನೀವೇನು ಕಷ್ಟನೇ ಪಡಂಗಿಲ್ಲ ಬಿಡತ್ಲಾಗೆ. ಬೇಕಾದಷ್ಟು ಅಡುಗೆ ತೋಟ ಐತೆ, ಅದು ನೋಡ್ಕೊಂಡು ಬಟವಾಡೆ ಮಾಡ್ಕೊಂಡಿದ್ರೆ ಸಾಕು ಅತ್ಲಾಗೆ. ನೀವ್ಯಾಕೆ ಭತ್ತ ಗದ್ದೆ ಮಾಡಕ್ಕೆ ಹೋಗ್ತೀರಿ ಹೇಳು? ನೋಡ್ದೇನೆ ಹಾಂ, ನೋಡಿ ಅದ್ಮೇಲೆ ಕೇಳ್ದೇನೆ ಇವಳು ಮಾತನ್ನ, ಈ ಪಂಕಜನ ಮಾತನ್ನ. ಇಂಥವಳು ಒಬ್ಳು ಇದ್ರೆ ಸಾಕು ಅತ್ಲಾಗೆ. ಹಾಂ, ಯಾಕೆ ಪುಟ್ಟಂಗಜ್ಜಿ ಹಂಗಂತೀಯ? ಈ ಪಂಕಜ ಹೇಳಿದ್ರೆ ತಪ್ಪೇನೈತೆ? ನೀವು ಅಡಿಕೆ ತೋಟನ ಬಡವಾಡೆ ಮಾಡ್ಕೊಂಡಿದ್ರೆ ಸಾಕು. ಯಾವ ಭತ್ತ ಬೆಳೆದು ಬೇಡ, ಏನು ಬೇಡ ಅತ್ಲಾಗೆ. ವರ್ಷಕ್ಕೆ 20ರಿಂದ 25 ಲಕ್ಷ ರೂಪಾಯಿ ತೆಗಿತೀರ ಮಾತ್ಲಾಗೆ, ಸಾಕು. ಆ ಬದುಕೆ ಸಾಕ ಮಾತ್ಲಾಗೆ. ಏನು ಭತ್ತದ ಗದ್ದೆ ಮಾಡ್ಕೊಂಡು ಯಾಕೆ ಕಷ್ಟಪಡ್ತೀರಾ? ಆರಾಮಾಗಿ ತೋಟ ನೋಡ್ಕೊಂಡಿದ್ರೆ ಸಾಕು ನೀವು. ಅತ್ಲಾಗೆ ಅಡಿಕೆ ಫಸಲು ಬರ್ತದೆ, ಇತ್ಲಾಗೆ ಕಾಳು ಮೆಣಸು ಬೇರೆ, ಬಳ್ಳಿ ಬೇರೆ, ಅದನ್ನ ಬೇರೆ ಹಾಕಿದ್ದೀರ ಅತ್ಲಾಗೆ. ಇನ್ನು ಆಗಾಗ ಮಧ್ಯದಲ್ಲಿ ತರಕಾರಿ ಗಿರ್ಕಾರಿ ಅದನ್ನೆಲ್ಲ ಹಾಕ್ತಿರ್ತೀರ. ತೊಂಡೆಕಾಯಿ, ಪಡವಲಕಾಯಿ, ಹೀರೆಕಾಯಿ ಅಂತ ಅವನ್ನ ಬೆಳಿತಿರ್ತೀರ. ಇನ್ನೇನು ಬೇಕು ಪುಟ್ಟಂಗಜ್ಜಿ ನಿಮಗೆ? ಏನು ಬೇಡ, ಆದರೂ ನಾನು ಭತ್ತ ಬೆಳಿಬೇಕ ಮಾತ್ಲಾಗೆ. ಅವೆಲ್ಲ ಇದ್ರು ಇನ್ನೂ ದುಡಿಮೆ ಮಾಡಬೇಕು ಅನ್ನೋ ಛಲ ಜಾಸ್ತಿ ನನಗೆ. ಏನಪ್ಪ ಅದು, ಕುತ್ಕೊಂಡು ಕೆಟ್ಟರು ಅಂತ ಹೇಳ್ತಾರಲ್ಲ. ಕುತ್ಕೊಂಡು ತಿನ್ನೋನಿಗೆ ಕುಡ್ಕೆ ಬಂದಿದ್ರೆ ಸಾಲದು ಅನ್ನಂಗೆ. ಕುತ್ಕೊಂಡಿದ್ರೆ ಹಂಗೆ ತಿಂದು ತಿಂದೇ ಸಂಪತ್ತು ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಕೆಲಸ ಮಾಡ್ತಿರ್ಬೇಕು ಮನುಷ್ಯ. ಆರೋಗ್ಯವಾಗಿ ಇರ್ತಾನೆ, ದುಡಿಮೆನೂ ಆಗುತ್ತೆ ಅತ್ಲಾಗೆ. ಕರೆಕ್ಟು ಕರೆಕ್ಟು ಕಣ್ಪುಟ್ಟಂಗಜ್ಜಿ, ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ಯಾವಾಗಲೂ ಮನುಷ್ಯ ಸಂಘಜೀವಿ ಅಂತ ಹೇಳಿದಾರೆ ಅತ್ಲಾಗೆ. ಯಾವಾಗ ಮನುಷ್ಯ ದುಡಿಮೆ ಮಾಡಬೇಕು, ಕುತ್ಕೊಂಡು ಕೆಡಬಾರ್ದು. ನೋಡು ಪುಟ್ಟಂಗಜ್ಜಿಗೆ ವಯಸ್ಸಾಗಿದ್ರು ಇನ್ನೂ ದುಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಛಲ ಐತೆ. ನಮಗೂ ಅದೇ ನಿನ್ನ ಥರನೇ ಛಲ ಬೇಕು ಪುಟ್ಟಂಗಜ್ಜಿ. ನಾವು ಚೆನ್ನಾಗಿ ಬೆಳೆಯೋಣ ಅಂತಿದ್ದೀವಿ ಅತ್ಲಾಗೆ. ನೀನು ಬೆಳೀರಿ ಭತ್ತದ. ಚೆನ್ನಾಗಿ ಮಳೆ ಆಗಲಿ ಈ ಸರಿ. ಅಸಲೆ ಮಳೆ ಚೆನ್ನಾಗಿ ಮಳೆ ಆಗುತ್ತೆ. ಅಸಲೆ ಮಳೆಗೆ ಟಿಲ್ಲರ್ ಹೊಡೆಸ್ಬಿಡೋಣ ಅತ್ಲಾಗೆ. ಕೆಸರು ಗದ್ದೆ ಮಾಡಿಬಿಡೋದು ಅತ್ಲಾಗೆ. ಈ ಸರಿ ಭತ್ತ ಬೆಳೆದು ಬಿಡೋದೆ. ಮತ್ತೆ ಇವಾಗೆಲ್ಲ ಅಡಿಕೆ ಮೇಲೆ ಹೋಗಿದ್ದಾರೆ. ಭತ್ತ ಬೆಳೆಯೋರು ಯಾರು? ಊಟಕ್ಕೆ ಭತ್ತ ಬೇಕು. ಅನ್ನ ಊಟ ಮಾಡ್ಬೇಕಂದ್ರೆ ಭತ್ತ ಬೆಳಿಬೇಕು. ನೋಡಿ ಎಲ್ಲರೂ ನಾವು ಭತ್ತ ಬೆಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ.